ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ದೇಶದ ಎಷ್ಟೋ ಕಡೆ ಮಕ್ಕಳು ತುಂಬಾ ವಿಚಿತ್ರವಾಗಿ ಹುಟ್ಟಿರ್ತಾರೆ. ಮಕ್ಕಳಲ್ಲದೆ ಕೆಲವೊಂದ್ಸರಿ ಆಕಳು ಕೂಡ ವಿಚಿತ್ರವಾಗಿ ಹುಟ್ಟೋದು ಉಂಟು. ಇದು ತೀರಾ ವಿಚಿತ್ರ ಅಂತ ಅನ್ಸಿದ್ರು ಸತ್ಯ. ಯಾಕಂದ್ರೆ ಎಷ್ಟೋ ಜನ ಮಕ್ಕಳನ್ನ ನೀವು ನೋಡಿರ್ತೀರಾ. ನೀವು ಸಯಾಮಿಸ್ ಟ್ವಿನ್ಸ್ ಬಗ್ಗೆನೂ ಕೇಳಿರ್ತೀರಾ. ತುಂಬಾ ಕಡೆ ಮಕ್ಕಳು ಅಂಟ್ಕೊಂಡು ಹುಟ್ಟಿರ್ತಾರೆ. ಎಷ್ಟೋ ಕಡೆ ಒಂದು ಮಗುವಿಗೆ 2 ತಲೆ ಅಥವಾ ಒಂದು ಮಗುವಿಗೆ 4 ಕೈ, ಹೀಗೆ ವಿಚಿತ್ರವಾಗಿ ಹುಟ್ಟಿರೋದು ಉಂಟು. ಅದೇ ಘಟನೆ ಈಗ ಇಲ್ಲಿ ರಾಯಚೂರಿನಲ್ಲಿ ನಡೆದಿದೆ. 4 ಕಾಲು 2 ಜನನಾಂಗ ಇರುವ ಮಗು ಜನಿಸಿದೆ. ಇದನ್ನ ನೋಡಿ ಆ ಹೆತ್ತ ತಾಯಿಗೆ ಹೇಗಾಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಬೇಜಾರಾಗತ್ತೆ. ಇದನ್ನ ನೋಡೋಕೆ ತುಂಬಾ ಬೇಜಾರಾಗತ್ತೆ. ನಮಗೆ ಇದು ವಿಚಿತ್ರ ಅನ್ಸ್ಬೋದು, ಆದ್ರೆ ಆ ಮಗುಗಾಗೋ ಹಿಂಸೆನ ನೆನ್ಸ್ಕೊಂಡ್ರೆ ಕರುಳು ಚುರುಕನ್ನತ್ತೆ. ತುಂಬಾ ಬೇಜಾರಾಗತ್ತೆ. ಇಂಥ ಘಟನೆಗಳು ತೀರಾ ಅಪರೂಪವಾದ್ರೂ ಇದನ್ನು ಸರಿಪಡಿಸಬಹುದು ಅಂತ ಡಾಕ್ಟರ್ ಪ್ರೂವ್ ಮಾಡಿದ್ದಾರೆ. ಬೆಂಗಳೂರಿನ ನಾರಾಯಣ್ ಹೆಲ್ತ್ ಸಿಟಿಯಲ್ಲಿ ಗುರುವಾರ ಒಂದು ಅಪರೂಪದ ಶಸ್ತ್ರಚಿಕಿತ್ಸೆಯಾಗಿದೆ. 4 ಕಾಲು 2 ಜನನಾಂಗದೊಂದಿಗೆ ಜನಿಸಿದ ಮಗುವಿಗೆ ಯಶಸ್ವಿ ಚಿಕಿತ್ಸೆ ನಡೆದಿದೆ. ಪೋಷಕರು ತಮ್ಮ ಮಗುವನ್ನ ಬೆಂಗಳೂರಿನ ನಾರಾಯಣ್ ಹೆಲ್ತ್ ಸಿಟಿಗೆ ಕರ್ಕೊಂಡು ಬಂದು ಇಲ್ಲಿ ಸರ್ಜರಿ ಮಾಡಿಸಿದ್ದಾರೆ. ಪುಣ್ಯಕ್ಕೆ ಮಗುಗೇನು ತೊಂದರೆ ಆಗ್ಲಿಲ್ಲ. ಸಮಸ್ಯೆ ಸರಿಪಡಿಸಲಾಯಿತು. ಮಗುವಿನೊಂದಿಗೆ ಪೋಷಕರು ನಿರಾಳವಾಗಿದ್ದಾರೆ. ಈ ತರ ವಿಚಿತ್ರವಾಗಿ ಹುಟ್ಟಿರುವ ಮಕ್ಕಳನ್ನ ನೀವ್ ನೋಡಿದ್ದೀರಾ? ಹೌದು ಅನ್ನೋದಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ಬೋದು. ಮತ್ತಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗೆ ನೀವೇನ್ ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.